ಹಾಯ್ ಹಲೋ ಗೈಸ್, ನಮಸ್ಕಾರ. ನಾನು ಮಿಸ್ಟರ್ ಮೋಟೋಹಾಲಿಕ್ 14. ಡೇ 2 ಇದು ವ್ಲಾಗು, 2ನೇ ವ್ಲಾಗು. ಇವತ್ತು ಮಂಗಳೂರು ಹೋಗ್ತಾ ಇದ್ದೀನಿ, ಕೊರಗಜ್ಜ ದೇವಸ್ಥಾನಕ್ಕೆ. ಕೊರಗಜ್ಜ ದೇವಸ್ಥಾನ ಹೋಗ್ತಾ ಇದ್ದೀನಿ. ಹೋಗ್ಬೇಕು ಇವಾಗ. ಆಲ್ಮೋಸ್ಟ್ ಟೈಮ್ ಆಯಿತು. ಇನ್ನು ಒಂದು 2-2.5-3 ಅವರ್ ಬೇಕು ಅಲ್ಲಿ ಹೋಗೋಕ್ಕೆ, ಆರಾಮಾಗಿ ಹೋದರೆ. ನೋಡೋಣ. ಇವತ್ತು ಅದರಲ್ಲೂ ತಮ್ಮ ಬೇರೆ ಬಸ್ ಮಿಸ್ ಮಾಡ್ಕೊಂಡಿದ್ದಾನೆ ಇವತ್ತು. ಅವ್ನು ಬೇರೆ ಸ್ಕೂಲಂಗೆ ಬಿಟ್ಕೊಂಡು ಹಂಗೆ ಹೋಗ್ಬೇಕು ಇವತ್ತು. ಆಫ್ ರೋಡ್ ಮಾಡ್ಬೇಕಂದ್ರೆ ನಮ್ಮ ರೋಡಿಗೆ ಬಂದರೆ ಆಯ್ತು ನೋಡಿ, ಆರಾಮ್ ಆಫ್ ರೋಡ್ ಮಾಡ್ಬೋದು. ತ್ರಿಬಲ್ ಸೀಟು ಪೊಲೀಸ್ ಯಾರು ಇಲ್ಲಾಂದರೆ, ಕಾಪ್ಸ್ ಯಾರು ಇಲ್ಲಾಂದರೆ ಸಾಕಾಗಿತ್ತು. ತ್ರಿಬಲ್ ರೈಡ್ ಮಾಡ್ತಿದ್ದೀವಲ್ಲ ಅದಕ್ಕೆ. ಸ್ವಲ್ಪ ಬೇಗ ಹೋಗೋಣ ಬನ್ನಿ, ನಾನು ಮಾತಾಡೋಣ ಆಮೇಲೆ ಹಂಗೆ ಮಾಡೋಣ. ಇವಾಗ ಸ್ವಲ್ಪ ಟೈಮ್ ಆಗಿದೆ ಅವನಿಗೆ, ಅದಕ್ಕೆ ಹೋಗೋಣ ಇವತ್ತು. ಒಳಗೆ ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ವೋ ಈಗ ಗೊತ್ತಿಲ್ಲ. ನಿನ್ನೇನೋ ಹೇಳಿದ್ದೆ, ಅದನ್ನ ಇವತ್ತು ವಿಡಿಯೋ ಏನು ಚೆಕ್ ಮಾಡಿಲ್ಲ ನಾನು. ಹಾಗೆ ಹೋಗ್ತಾ ಇದ್ದೀನಿ ವಿಡಿಯೋ, ಯಾಕಂದರೆ ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ. ಹೇಗಾಗಿದೆ ಏನಂತ ನೋಡಿಲ್ಲ ಇನ್ನು. ಮೊಬೈಲಲ್ಲಿ ಡೌನ್ಲೋಡ್ ಮಾಡೋಕ್ಕೆ ಸ್ಟೋರೇಜ್ ಇಲ್ಲ. ಲ್ಯಾಪ್ಟಾಪ್ ಬೇರೆ ಬೆಂಗಳೂರಲ್ಲೇ ಇಟ್ಟು ಬಂದಿದ್ದೀನಿ. 2 ದಿವಸ ಅಲ್ವಾ, ನಾಳೆ ಹೊರಡೋದೆ, ಅದಕ್ಕೆ ಅಲ್ಲೇ ಇಟ್ಟು ಬಂದಿದ್ದೀನಿ. ಸ್ಟೋರೇಜ್ ಬೇರೆ ಇಲ್ಲ ಮೊಬೈಲಲ್ಲಿ ಡೌನ್ಲೋಡ್ ಮಾಡೋಣ ಅಂದರೆ. ನಿನ್ನೆ ಒಂದು ವಿಡಿಯೋ ಡೌನ್ಲೋಡ್ ಮಾಡಿದೆ, ಆಮೇಲೆ ವಿಡಿಯೋ ಡೌನ್ಲೋಡ್ ಮಾಡೋಕ್ಕೆ ಸ್ಟೋರೇಜೇ ಸಾಕಾಗಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ಆಮೇಲೆ ಮತ್ತೆ ಎಡಿಟ್ ಮಾಡೋಕ್ಕೂ ಆಗಲ್ಲ ಒಂದೇ ವಿಡಿಯೋ ಇಟ್ಕೊಂಡು, ಹಾಗೆ ಬಂದೆ. ಅದಕ್ಕೆ ಪೆಟ್ರೋಲ್ ಹಾಕ್ಸ್ಬೇಕು. ರಿಸರ್ವ್ಗೆ ಇನ್ನೂ ಬಿದ್ದಿಲ್ಲ. ಇದೇ ಪೆಟ್ರೋಲು, ನೋಡ್ಕೊಂಡು ಹಾಕ್ಸ್ಕೋಬೇಕು ಅಷ್ಟೇ. ಭಟ್ಕಳ ತನಕ ಏನು ಪರವಾಗಿಲ್ಲ. ಆಲ್ಮೋಸ್ಟ್ ಒಂದು 100 ಕಿಲೋಮೀಟ್ರ್ ಏನು ಪರವಾಗಿಲ್ಲ ಅನ್ಸುತ್ತೆ. ಹೋಗೋಣ. ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ ಗೈಸ್. ಇದು ಅಲ್ಲಿ ಕುತ್ತಾರ್, ಮಂಗಳೂರು ಹತ್ರ. ಬೇಡ, ಇಲ್ಲ, ಒಂದು 200 ಮೀಟ್ರ್ ಇದೆ ದೇವಸ್ಥಾನಕ್ಕೆ. ಇದು ತಗೊಂಡು
ದೇವಸ್ಥಾನದಲ್ಲಿ ಹಾಕೋಕ್ಕೆ ತೊಗೊಂಡ್ವಿ. ಹಾಂ ಇಲ್ಲಿ ಬ್ಲಾಗ್ ಕೊರ್ಗಜ. ಇದೆ ನೋಡಿ ದೇವಸ್ಥಾನ. ಬೈಕ್ ಪಾರ್ಕಿಂಗ್ ಎಲ್ಲಿದೆ ಇವಾಗ? ಓಕೆ, ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ ಗೈಸ್. ಆಮೇಲೆ ಸಿಗ್ತೀನಿ. ಒಳಗೆ ಕ್ಯಾಮರಾ ಎಲ್ಲ ಯೂಸ್ ಇಲ್ಲ, ಮೊಬೈಲ್ ಯೂಸ್ ಇಲ್ಲ. ಓಕೆ ಗೈಸ್, ಇದು ಇನ್ನೊಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ಕೊರಗಜ್ಜದೆ ಇನ್ನೊಂದು ಯಾವುದೇ ಸ್ಥಳ ಇದೆ, ಅದು ಬರ್ತಾ ಇದ್ದೀವಿ, ಹೋಗ್ತಿದ್ದೀವಿ. ಇಲ್ಲಿ ಬರ್ತಿರೋದು ನಾನು ಫಸ್ಟ್ ಟೈಮು. ಒಂದು ಸಲ ಬಂದಿದ್ದೆ, ಆದರೆ ಅಲ್ಲಿ ಬಂದಿದ್ದೆ. ಫಸ್ಟ್ ಟೈಮ್ ಅವಾಗ ಹೋದ್ನಲ್ಲ, ಅಲ್ಲಿ ಬಂದಿದ್ದೆ. ಇಲ್ಲಿ ಬಂದಿಲ್ಲ ಇನ್ನು, ಇವಾಗಲೇ ಬರ್ತಿರೋದು. ಹಾಂ, ಅಲ್ಲಿ ಮಂಗಳೂರಿಂದ ಬಂದೆ. ಜಸ್ಟು ಎಲ್ಲಿ ಮನೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ 2 ಕಡೆನೂ ಹೋಗಿ ಬಂದೆ. ಇಲ್ಲಿ ಆದಿಸ್ಥಳಕ್ಕೂ ಹೋಗಿ ಬಂದೆ, ಕೊರಗಜ ಹತ್ರ. ಗೊತ್ತಿರ್ಬೋದು, ಕೊರಗಜ ಅಂದರೆ ಎಲ್ಲರಿಗೂ ಗೊತ್ತಿರತ್ತೆ. ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ಬನ್ನಿ ಒಂದ್ಸಲ, ಚೆನ್ನಾಗಿದೆ ದೇವಸ್ಥಾನ. ಇವಾಗ ಇನ್ನೂ 2 ಅವರ್ ಬೇಕು ಊರಿಗೆ ಹೋಗೋಕ್ಕೆ. ಆಗ್ತಾಯಿದೆ, ಇನ್ನೂ ಊಟ ಮಾಡಿಲ್ಲ. ಇನ್ನು ಆಲ್ರೆಡಿ ಟೈಮು 3 ಗಂಟೆ ಆಯಿತು. ಹೋಗೋ ತನಕ ಒಂದು 6 ಗಂಟೆ 7 ಗಂಟೆ ಆಗುತ್ತೆ ಇವಾಗ. ಆಮೇಲೆ ಮತ್ತೆ ನಾಳೆ ಬೆಳಿಗ್ಗೆ ಮತ್ತೆ ಹೊರಡಬೇಕು. ಊರಿಗೆ ಬಂದು ಫುಲ್ ತಿರುಗೋದಾಗಿದೆ. ಏನು ಮಾತಾಡ್ಬೇಕಂತನೂ ಗೊತ್ತಾಗ್ತಾ ಇಲ್ಲ ನನಗೆ.
ಫ್ರೆಂಡ್ ಮನೆ ಹತ್ರ ಹೋಗಬೇಕಿತ್ತು, ಆದರೆ ಟೈಮ್ ಆಗಿದೆ. ನಾ ಮತ್ತೆ ಅಲ್ಲಿ ಹೋದರೆ ಲೇಟ್ ಆಗುತ್ತೆ ನನಗೆ. ಅದಕ್ಕೆ ಅವನಿಗೆ ಒಂದು ಕಾಲ್ ಮಾಡಿ ಹೇಳ್ಬಿಡ್ತೀನಿ ಬರೋಲ್ಲ, ಟೈಮ್ ಆಯಿತು ಅಂತ. ಇಲ್ಲಾಂದರೆ ಹಂಗೆ ಹೋಗಿ ಮಾತಾಡ್ಸ್ಕೊಂಡು ಹೋಗ್ಬೇಕಷ್ಟೆ. ಏನು ಮಾಡೋದಂತೂ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ನಾನು ಮಾತಾಡೋದೇ ಕಡಿಮೆ. ಅದು ಮಾತಾಡೋದು ಅಂದರೆ ಜಾಸ್ತಿ ಏನು ಮಾತಾಡ್ತಿಲ್ಲ ನಾನು. ನಾ ಇರೋದೇ ಹೀಗೆ ಅಲ್ವಾ, ಗೊತ್ತಿರತ್ತೆ ಆಲ್ಮೋಸ್ಟ್ ನನಗೆ ಗೊತ್ತಿರೋರಿಗೆ. ಏನು ಮಾತಾಡಬೇಕು, ಏನು ಇದು ಮಾಡಬೇಕು ಅಂತ ಹೇಳ್ಬೇಕಂತನೂ ಗೊತ್ತಾಗ್ತಾ ಇಲ್ಲ ನನಗೆ. ಯೋಚನೆ ಮಾಡ್ತಾ ಇದ್ದೀನಿ, ಆದ್ರೂ ಏನು ಹೊಳಿತಾ ಇಲ್ಲ ಏನು ಕಂಪ್ಲೇಂಟ್ ಮಾಡಬೇಕಂತ. ಆದರೂ ಟ್ರೈ ಮಾಡ್ತೀನಿ, ಎಷ್ಟು ಮಾಡೋಕ್ಕಾಗತ್ತೆ ಅಷ್ಟು ಮಾಡ್ತೀನಿ ನನ್ನ ಪ್ರಯತ್ನನ. ಇನ್ನು ಮನೇಲಿ ಕಾಲ್ ಮಾಡಿಲ್ಲ, ಈಗ ಕಾಲ್ ಮಾಡ್ತಾರೆ ಸದ್ಯದಲ್ಲೇ. ಎಲ್ಲಿದೆಯಾ ಏನು ಅಂತ. ಇವಾಗ ಬೆಳಗ್ಗೆಯಿಂದ ಕಾಲ್ ಮಾಡಿಲ್ಲ. ಮನೇಲೂ ಎಲ್ಲ ಹೊರಗಡೆ ಹೋಗ್ಬೇಕಂತ ಹೇಳ್ತಾಯಿದ್ರು, ಹೋಗಿದ್ದಾರೆ, ಅದಕ್ಕೆ ಕಾಲ್ ಮಾಡಿಲ್ಲ. ಅಮ್ಮ ಮನೇಲೇ ಇದೆ. ಕಾಲ್ ಬಂದಿರೋದು ಎಷ್ಟೊತ್ತಿಗೆ ಆಯ್ತಲ್ಲ. ಇವಾಗ ಬೆಳಿಗ್ಗೆ 8 ಗಂಟೆಗೆ ಹೊರಟಿದ್ದು, ಇವಾಗ 3 ಗಂಟೆ ಆಯಿತು. ಹೋಗೋ ಅಷ್ಟರಲ್ಲಿ ಆಗಿಬಿಡುತ್ತೆ ಒಂದು 4 ಗಂಟೆ. 4 ಅಲ್ಲ, 3.5 ಅವರ್ ಬೇಕು. 3.5 ಅವರ್ ಬೇಕು. ಹೊಡಿಬೋದು ಗಾಡಿ 120 ಹೋಗ್ಬೋದು, ಆದರೆ ನನ್ನ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಕಾರ್ಬೋರೇಟ್ರು ಹೋಗಿದೆ ಅಂತ ಹೇಳಿದ್ದಾರೆ, ಚೆಕ್ ಮಾಡಿಸ್ಬೇಕು. ಇವಾಗ ಮಾಡಿಸಿದ್ರೆ ಅವರು ಕಾರ್ಬೋರೇಟ್ರ್ ತರಿಸೋದೇ 3-4 ದಿವಸ ಆಗತ್ತಂತ ಹೇಳಿದ್ರು ಊರಲ್ಲಿ. ಅದಕ್ಕೆ ಗಾಡಿ ಹೆಂಗಾದ್ರು ಇನ್ನು ಬೈಕ್ ಹೆಂಗಾದ್ರೂ ಸರ್ವಿಸಿಗೆ ಕೊಡಬೇಕು. ಒಂದು 50,000 ಕಿಲೋಮೀಟರ್ ಆಗಿದೆ, ಕಂಪ್ಲೀಟ್ ಆಗಿದೆ. ಇವತ್ತು ಬರಬೇಕಾದ್ರೆ ಜಸ್ಟ್ ಆಯಿತು. ಅದು ಹೋಗೋ ತನಕ ಆಗುತ್ತೆ 50,500 ಕಿಲೋಮೀಟರ್ ಹತ್ತತ್ರ. ಅಲ್ಲ, ಜಾಸ್ತಿನೇ ಆಗತ್ತೆ ಅನ್ಕೋತೀನಿ. ಅಲ್ಲಿ ಹೋದ್ಮೇಲೆ ಸರ್ವಿಸ್ ಕೊಡೋಕ್ಕೆ ಕರೆಕ್ಟ್ ಆಗಿರತ್ತೆ. ಲಾಂಗ್ ಹೊಡೆದಿರ್ತೀವಲ್ವಾ, ಇವಾಗ ಅಪ್ ಆ್ಯಂಡ್ ಡೌನು 500 ಕಿಲೋಮೀಟರ್ ಹತ್ತತ್ರ ಆಗತ್ತೆ. 500 ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ. 180 ಸಮಥಿಂಗ್ ಇದೆ ನಮ್ಮ ಮನೆಯಿಂದ ಹಾಸ್ಪಿಟಲು. ಇವಾಗ ಇಲ್ಲಿಂದ ಮತ್ತೆ ಇನ್ನು 180-200 ಕಿಲೋಮೀಟ್ರ್ ಇದೆ ಇವಾಗ. ಎಲ್ಲ ಗೈಸ್, ಇವಾಗ ಬಂದ್ವಿ, ಮನೆಗೆ ಹೋಗ್ತಾ ಇದ್ದೀವಿ. ಹಾಸ್ಪಿಟಲ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಹಂಗೆ ಇವಾಗ ತ್ರಾಸಿ ಬೀಚ್ ಹತ್ರ ಇದ್ದೀವಿ. ಈಗ ಒಂದು ಸ್ಟಾಪ್ ಹಾಕಿದ್ವಿ, ಒಂದು ಫೋಟೋ ತಗೊಳ್ಳೋಣ ಅಂತ. ಸ್ವಲ್ಪ ಕೆಲಸ ಇದೆ ಇವತ್ತು, ಇನ್ನು ಮನೆಗೆ ಹೋಗಿ.
ಕಾಗದದ ದೋಣಿಯಲ್ಲಿ ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಫೋಟೋಗ್ರಾಫರಿ ಕಾಣ್ತಾ ಇಲ್ಲ, ಎಲ್ಲಿ? ಇನ್ನೊಂದು ಒಂದೇ ಒಂದು ಫೋಟೋ ತಗೊಂಡು ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಓಕೆ ಗೈಸ್, ಈ ವಿಡಿಯೋ ಇಷ್ಟೇ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ, ಕನ್ನಡ ಮೋಟೋ ವ್ಲಾಗರ್ಸ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.